ಶ್ರೀ ದುರ್ಗಾ ಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿಯ ಈ ವರ್ಷದ ತಿರುಗಾಟ ಸೋಮವಾರದಿಂದ ಪ್ರಾರಂಭಗೊಳ್ಳಲಿದೆ. ಆದ್ದರಿಂದ ಮೇಳದ ಪ್ರಥಮ ಪ್ರದರ್ಶನ ಕಟೀಲು ಕ್ಷೇತ್ರದ ರಥಬೀದಿಯ ಸರಸ್ವತಿ ಸದನದಲ್ಲಿ ರವಿವಾರ ರಾತ್ರಿ ವಿಜೃಂಭಣೆಯಿಂದ ನೆರವೇರಿತು. ಕಟೀಲು ಮೇಳದ ಈ ಬಾರಿಯ ವಿಶೇಷ ನೂತನವಾಗಿ 7ನೇ ಮೇಳ ಸೇರ್ಪಡೆ. ಒಂದು ರಂಗಸ್ಥಳದಲ್ಲಿ ಯಕ್ಷಗಾನ ಪ್ರದರ್ಶನ ಎಲ್ಲೆಡೆ ಕಾಣ್ತಿರ್ತೇವೆ. ಆದರೆ 7 ರಂಗಸ್ಥಳದಲ್ಲಿ ಹಿಮ್ಮೇಳ ಮುಮ್ಮೇಳ ಕಲಾವಿದರನ್ನ ಕಾಣಲು ಸಿಗುವುದು ಅಪೂರ್ವ. ಆದ್ರಿಂದ ಮೇಳಗಳ ತಿರುಗಾಟ ಆರಂಭದ ಪ್ರಥಮ ಪ್ರದರ್ಶನ 7 ಮೇಳಗಳು ಜೊತೆಯಾಗಿ ನಡೆಸಿಕೊಟ್ಟಿತು. In my world of cinema, all I had was a dream and where I wanted to be, and the will to work hard for it, real hard. And who can understand this better than Rohan Corporation? After all, it has only taken them 30 years of hard work, passion and dedication to have built success. Rohan Corporation India Private Limited, signature of trust. ವೃಷಭ ಮಾಸದ 11ನೆಯ ದಿನ ಅದು ಪುನಃ ಓಲಾಗ್ತದೆ. ಆಮೇಲೆ ಯಕ್ಷಗಾನ ಇರುವುದಿಲ್ಲ. ಇದು ಕಟೀಲ್ನ ಸಂಪ್ರದಾಯ. ಇದು ಯಾವ ಕಾಲಕ್ಕೂ ವ್ಯತ್ಯಾಸ ಆಗುವುದಿಲ್ಲ. ಕೊರೋನಾ ಸಂದರ್ಭದಲ್ಲಿ ಒಂದು ಕೋಣೆಯೊಳಗಾದ್ರೂ ಯಕ್ಷಗಾನ ಮಾಡುವ ಮೂಲಕವಾಗಿ ಆ ಸಂಪ್ರದಾಯವನ್ನು ಉಳಿಸಿದಂತಹ ಹೆಮ್ಮೆ ನಮಗಿದೆ. ಈ ಭಕ್ತಾದಿಗಳು ಸೇವೆ ಆಡಿಸುವುದನ್ನು ನಿರಂತರವಾಗಿ ಹೆಚ್ಚಿಸ್ತಾ ಬಂದ ಕಾರಣ ಸುಮಾರು 15 ವರ್ಷಗಳ ಕಾಲ ಯಕ್ಷಗಾನಕ್ಕಾಗಿ ಕಾಯುವಂತಹ ಪರಿಸ್ಥಿತಿ ಒದಗಿ ಬಂದ ಕಾರಣ 6 ಯಕ್ಷಗಾನ ಮೇಳಗಳಿದ್ದದನ್ನು ಈ ವರ್ಷ 7ನೇ ಯಕ್ಷಗಾನ ಮೇಳವನ್ನು ಹೊರಡಿಸುವ ಮೂಲಕವಾಗಿ 7 ಯಕ್ಷಗಾನ ಮೇಳವುಳ್ಳಂತಹ ದೇವಸ್ಥಾನ ಎನ್ನುವುದಾಗಿ ಮಾಡಲಾಗಿದೆ. ಇದಕ್ಕೆ ಪ್ರೇರಣೆ ದುರ್ಗಾ ಪರಮೇಶ್ವರಿ. ಯಕ್ಷಗಾನ ತಿರುಗಾಟ ಆರಂಭದ ಹಿನ್ನೆಲೆಯಲ್ಲಿ ಕಲಾವಿದರು ಶ್ರೀದೇವಿಯ ಸಮ್ಮುಖದಲ್ಲಿ ಗೆಜ್ಜೆ ಕಟ್ಟಿ ಕುಣಿದ್ರು. ಬಳಿಕ ಕಲಾವಿದರು ದೇವಸ್ಥಾನದ ರಥಬೀದಿಯಲ್ಲಿ ಹಾಕಲಾಗಿದ್ದ 7 ರಂಗಸ್ಥಳಗಳಲ್ಲಿ ಪೂರ್ವರಂಗ ಕುಣಿತವನ್ನ ಪ್ರದರ್ಶಿಸಿದ್ರು. ತಿರುಗಾಟದ ಪ್ರಥಮ ಪ್ರದರ್ಶನವಾಗಿ ವಾಡಿಕೆಯಂತೆ 7 ಮೇಳದ ಕಲಾವಿದರು ಜೊತೆಯಾಗಿ ಪಾಂಡವಾಶ್ವಮೇಧ ಪ್ರಸಂಗವನ್ನ ಪ್ರದರ್ಶಿಸಿದ್ರು. ಇಂದಿನಿಂದ 7 ಮೇಳಗಳು ಕರಾವಳಿಯ ವಿವಿಧ ಕಡೆಗಳಲ್ಲಿ ತಿರುಗಾಟವನ್ನ ಆರಂಭಿಸುತ್ತೆ. ಮುಂದಿನ 6 ತಿಂಗಳ ಕಾಲ ವಿವಿಧ ಕಡೆಗಳಲ್ಲಿ ಯಕ್ಷಗಾನ ಹರಕೆ ಸೇವೆ ಸಲ್ಲಿಕೆಯಾಗುತ್ತೆ. ಕಟೀಲು ಮೇಳದ ಯಕ್ಷಗಾನ ಪ್ರದರ್ಶನವೆಂದರೆ ಕರಾವಳಿಗರಲ್ಲಿ ಭಕ್ತಿ ಭಾವ ಪರವಶತೆ ಸ್ವಲ್ಪ ಅಧಿಕವೇ. ಕಟೀಲು ಮೇಳದ ಯಕ್ಷಗಾನ ಎಲ್ಲೇ ಪ್ರದರ್ಶನವಾಗಲಿ ಅಲ್ಲಿಗೆ ಸಾಕ್ಷಾತ್ ದೇವಿಯೇ ಬಂದು ಯಕ್ಷಗಾನ ನೋಡ್ತಾಳೆ ಎಂಬ ನಂಬಿಕೆ ಇದೆ. ಯಾಕಂದ್ರೆ ಕಟೀಲು ದುರ್ಗೆಯು ಯಕ್ಷಗಾನ ಪ್ರಿಯೆ. ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗೆ ದೇವಿಗೆ ಯಕ್ಷಗಾನ ಸೇವೆ ನೀಡಿ ತಮ್ಮ ಇಷ್ಟಾರ್ಥ ಪೂರೈಸಿಕೊಳ್ತಾರೆ. ಇದೇ ಕಾರಣಕ್ಕೆ ಕರಾವಳಿಯಲ್ಲಿ ಕಟೀಲು ಮೇಳದ ಹರಕೆಯ ಯಕ್ಷಗಾನ ಸೇವೆ ಬಹಳ ಪ್ರಸಿದ್ಧ. ಒಟ್ಟಿನಲ್ಲಿ ಇಂದಿನಿಂದ ಕರಾವಳಿಯ ವಿವಿಧ ಕಡೆಗಳಲ್ಲಿ ಕಟೀಲು 7 ಮೇಳಗಳ ಯಕ್ಷಗಾನ ಪ್ರದರ್ಶನ ನಡೆಯಲಿದೆ.